ॐ तच्छंयारवृणीमहे गातुं यज्ञाय गातुं यज्ञपतये दैवी स्वस्तिरस्तु नः स्वस्तिर्मानुषेभ्यः ऊर्ध्वं जगातु भेषजम् षण्णो अस्तु द्विपदे शञ्चतुष्पदे ॐ शान्तिः 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 हरिः ॐ श्रीगुरुभ्यो नमः हरिः ॐ Universal prayer. Let's chant this together. O hidden life, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti, Shanti, Shanti. ಚೈತ್ರ ಶುದ್ಧ ಅಷ್ಟಮಿಯ ದಿನ ಮಂದವಾಸರ ಸ್ಥಿರವಾಸರ ಶನಿವಾರ. ಈ ಶ್ರೇಷ್ಠವಾದ ಶನಿವಾರದಂದು ಹನುಮಂತನ ಸ್ತೋತ್ರಗಳನ್ನು ಪಠಣ ಮಾಡೋಣ. ಪರದೆ ಮೇಲೆ ಹಂಚಿಕೊಳ್ತೇವೆ. ಆಂಜನೇಯನ ಅನೇಕ ಶ್ಲೋಕಗಳು ಸ್ತೋತ್ರಗಳನ್ನು ಹಂಚಿಕೊಂಡಿದ್ದೇವೆ. ಪಾರಾಯಣವನ್ನು ಮಾಡುತ್ತೇವೆ. ತಾವು ಕೂಡ ನಮ್ಮೊಡನೆ ಪಾರಾಯಣವನ್ನು ಮಾಡಬಹುದು. ಅಂಜನಾನಂದನಂ ವೀರಂ ಜಾನಕೀ ಶೋಕನಾಶನಂ ಕಪೀಶಮಕ್ಷಹಂತಾರಂ ವಂದೇ ಲಂಕಾ ಭಯಂಕರಂ ಉಲ್ಲಂಘ್ಯ ಸಿಂಧೋ ಸಲಿಲಂ ಸಲೀಲಂ ಯಃ ಶೋಕವಹ್ನಿಂ ಜನಕಾತ್ಮಜಾಯಾಃ ಆದಾಯ ತೇನೈವ ದದಾಹ ಲಂಕಾ ನಮಾಮಿ ತಂ ಪ್ರಾಂಜಲಿರಾಂಜನೇಯಂ ಗೋಷ್ಪದೀಕೃತವಾರಾಶಿಂ ಮಶಕೀಕೃತರಾಕ್ಷಸಂ ರಾಮಾಯಣ ಮಹಾಮಾಲಾರತ್ನಂ ವಂದೇ ವಂದೇ ಅನಿಲಾತ್ಮಜಂ ಆಂಜನೇಯಮತಿಪಾಟಲಾನನಂ ಕಾಂಚನಾದ್ರಿಕಮನೀಯ ವಿಗ್ರಹಂ ಪಾರಿಜಾತ ತರುಮೂಲವಾಸಿನಂ ಭಾವಯಾಮಿ ಪವಮಾನನಂದನಂ ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शिरसा नमामि श्रीरामदूतं शिरसा नमामि बुद्धिर्बलं यशोधैर्यं निर्भयत्वमरोगिता अजाड्यं वाक्पटुत्वं च हनुमत् स्मरणात् भवेत् तेजोधृतिर्यशोदाक्ष्यं सामर्थ्यं विनयो नयः पौरुषं विक्रमो बुद्धिः यस्मिन् एतानि नित्यदा पवनतनय संकटहरन
मंगलमूर्ति रूप राम लखन सीता सहित हृदय बसहु सुरभूप। सियावर रामचंद्र की जय, पवन सुत हनुमान की जय, उमापति महादेव की जय। बोलो भाई सब संतन की जय। ಈ ಶನಿವಾರದಂದು ಒಂದು ನಾರಾಯಣನ ಕೀರ್ತನೆಯನ್ನು ಮಾಡೋಣ. ಪುರಂದರದಾಸರ ಕೀರ್ತನೆ. ನಾಳೆ ದಿವಸ ಶ್ರೀರಾಮ ನವಮಿ, ಆದಿತ್ಯವಾಸರ, ಚೈತ್ರ ಶುದ್ಧ ನವಮಿ, ಶ್ರೀರಾಮ ನವಮಿ. ಅದರ ಅಂಗವಾಗಿ ಪುರಂದರದಾಸರ ಕೀರ್ತನೆಯನ್ನು ಹಾಡೋಣ. ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ದೇವ ಬಂದ ನಮ್ಮ ಸ್ವಾಮಿ ಬಂದನು, ದೇವರ ದೇವ ಶಿಖಾಮಣಿ ಬಂದನು. ದೇವ ಬಂದ ನಮ್ಮ ಸ್ವಾಮಿ ಬಂದನು, ದೇವರ ದೇವ ಶಿಖಾಮಣಿ ಬಂದನು. ಉರಗಶಯನ ಬಂದ ಗರುಡಗಮನ ಬಂದ, ನರಗೊಲಿದವ ಬಂದ ನಾರಾಯಣ ಬಂದ. ದೇವ ಬಂದ ನಮ್ಮ ಸ್ವಾಮಿ ಬಂದನು, ದೇವರ ದೇವ ಶಿಖಾಮಣಿ ಬಂದನು. ಮಂದರೋದ್ಧರ ಬಂದ ಮಾಮನೋಹರ ಬಂದ, ಬೃಂದಾವನಪತಿ ಗೋವಿಂದ ಬಂದ. ದೇವ ಬಂದ ನಮ್ಮ ಸ್ವಾಮಿ ಬಂದನು, ದೇವರ ದೇವ ಶಿಖಾಮಣಿ ಬಂದನು. ನಕ್ರಹರನು ಬಂದ ಚಕ್ರಧರನು ಬಂದ, ಅಕ್ರೂರಗೊಲಿದ ತ್ರಿವಿಕ್ರಮ ಬಂದ. ದೇವ ಬಂದ ನಮ್ಮ ಸ್ವಾಮಿ ಬಂದನು, ದೇವರ ದೇವ ಶಿಖಾಮಣಿ ಬಂದನು. ಪಕ್ಷಿ ವಾಹನ ಬಂದ ಲಕ್ಷ್ಮಣಾಗ್ರಜ ಬಂದ, ಅಕ್ಷಯ ಫಲದ ಶ್ರೀಲಕ್ಷ್ಮೀ ರಮಣ ಬಂದ. ದೇವ ಬಂದ ನಮ್ಮ ಸ್ವಾಮಿ ಬಂದನು, ದೇವರ ದೇವ ಶಿಖಾಮಣಿ ಬಂದನು.
ನಿಗಮ ಗೋಚರ ಬಂದ ನಿತ್ಯ ತೃಪ್ತನು ಬಂದ ನಗೆ ಮುಖ ಪುರಂದರ ವಿಠಲನು ಬಂದ ನಗೆ ಮುಖ ಪುರಂದರ ವಿಠಲನು ಬಂದ ದೇವ ಬಂದ ನಮ್ಮ ಸ್ವಾಮಿ ಬಂದನು ದೇವರ ದೇವ ಶಿಖಾಮಣಿ ಬಂದನು ದೇವರ ದೇವ ಶಿಖಾಮಣಿ ಬಂದನು अयोध्यापति श्री रामचंद्र महाराज की जय। श्री कोदंडराम स्वामी की जय। सिद्धांत अवधूत चिंतन श्री गुरुदेव दत्त। जय जय रघुवीर समर्थ श्री सद्गुरुनाथ महाराज की जय। हर हर नमः पार्वती पतये हर हर महादेव शंभो। ಶ್ರೀಮದ್ ಭಗವದ್ಗೀತೆಯ ಅಧ್ಯಯನವನ್ನು ಮುಂದುವರಿಸೋಣ. ಇಂದು ಮತ್ತು ನಾಳೆ ಶನಿವಾರ ಮತ್ತು ಭಾನುವಾರ ಶಾಂಕರ ಭಾಷ್ಯ ಸಹಿತ ಶ್ರೀಮದ್ ಭಗವದ್ಗೀತಾ ಅಧ್ಯಯನ. ಪ್ರಾರಂಭದ 2 ಶ್ಲೋಕಗಳನ್ನು ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ಗ್ರಂಥವಿದ್ದರೆ ತೆರೆದಿಟ್ಟುಕೊಳ್ಳಿ. 14ನೇ ಅಧ್ಯಾಯ ಗುಣತ್ರಯ ವಿಭಾಗ ಯೋಗ. ಒಳ್ಳೆಯದು, ಪುನರಾವರ್ತಿಸೋಣ, ಹೇಳಿಕೊಡ್ತೇವೆ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ಚತುರ್ದಶೋऽಧ್ಯಾಯಃ ಗುಣತ್ರಯ ವಿಭಾಗ ಯೋಗಃ. ಶ್ರೀ ಭಗವಾನುವಾಚ ಪರಂ ಭೂಯಃ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನಮುತ್ತಮಂ ಯಜ್ಞಾತ್ವಾ ಮುನಯಃ ಸರ್ವೇ ಪರಾಂ ಸಿದ್ಧಿಮಿತೋ ಗತಾಃ. ಇದಂ ಜ್ಞಾನಮುಪಾಶ್ರಿತ್ಯ ಮಮ ಸಾಧರ್ಮ್ಯಮಾಗತಾಃ. ಸರ್ಗೇಪಿ ನೋಪಜಾಯಂತೆ ಪ್ರಲಯೇ ನ ವ್ಯಥಂತಿ ಚ. ಮೊದಲ 2 ಶ್ಲೋಕಗಳ ತಾತ್ಪರ್ಯವನ್ನು ನೋಡೋಣ, ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ. भगवान ने कहा, अब मैं तुमसे समस्त ज्ञानों में सर्वश्रेष्ठ इस परम ज्ञान को पुनः कहूंगा, जिसे जान लेने पर समस्त मुनियों ने परम सिद्धि प्राप्त की है. इस ज्ञान में स्थिर होकर मनुष्य मेरी जैसी दिव्य प्रकृति स्वभाव को प्राप्त कर सकता है. इस प्रकार स्थित हो जाने पर वह न तो सृष्टि के समय उत्पन्न होता है और न प्रलय के समय विचलित होता है.
The blessed Lord said, again, I shall declare to you the supreme wisdom, the best of all knowledge, knowing which all the sages have attained the supreme perfection. By becoming fixed in this knowledge, one can attain to the transcendental nature like my own. Thus established, one is not born at the time of creation or disturbed at the time of dissolution. ಅತ್ಯಂತ ಸೊಗಸಾದಂತಹ ಶ್ಲೋಕ ಎರಡನೆಯದು. ಭಗವಂತನ ವಾಗ್ದಾನ ನೋಡಿ, ಯಾರು ಈ ಜ್ಞಾನವನ್ನು ಅರಿತುಕೊಂಡು ಜೀರ್ಣಿಸಿಕೊಳ್ಳುವರೋ ಅವರಿಗೆ ಹುಟ್ಟು ಇಲ್ಲ, ಅಥವಾ ಪ್ರಳಯದ ಸಮಯದಲ್ಲಿ ವಿಚಲಿತರಾಗುವುದೂ ಇಲ್ಲ. ಅಂತಹ ಶ್ರೇಷ್ಠವಾದಂತಹ ಜ್ಞಾನವನ್ನು ಅವರು ಪಡೆದುಕೊಂಡಿದ್ದಾರೆ. ಅದರಿಂದ ಯಾವುದೇ ಸಂದರ್ಭದಲ್ಲೂ ಅವರಿಗೆ ಯಾವ ಹಾನಿಯೂ ಕೂಡ ಇಲ್ಲ ಅನ್ನುವಂಥದ್ದು ಭಗವಂತನ ನಲ್ನುಡಿ. ನೋಡುವ ಆಚಾರ್ಯ ಶಂಕರರ ಭಾಷ್ಯದ ಅರ್ಥ. ಭಾಷ್ಯವನ್ನು ಆಗಲೇ ಕಳೆದ ಭಾನುವಾರ ಭಾಷ್ಯವನ್ನು ನೋಡಿದ್ದೇವೆ. ಈಗ ಭಾಷ್ಯಾರ್ಥವನ್ನು ತಿಳಿದುಕೊಳ್ಳೋಣ. ಯಾವ ಜ್ಞಾನವನ್ನು ಅರಿತು ಮನನಶೀಲ ಮುನಿಜನರು ಸಂಸಾರ ಬಂಧನದಿಂದ ಬಿಡುಗಡೆ ಹೊಂದಿ ಸರ್ವೋತ್ತಮವಾದ ಮೋಕ್ಷ ಸಿದ್ಧಿಯನ್ನು ಪಡೆದುಕೊಂಡರೋ ಅಂತಹ ಅತ್ಯಂತ ಉತ್ತಮವಾದ, ಸರ್ವಶ್ರೇಷ್ಠವಾದ, ಅತ್ಯಂತ ಗಹನವಾದ ಪರಮಾತ್ಮನ ಸ್ವರೂಪವನ್ನು ಪ್ರತ್ಯಕ್ಷ ಮಾಡಿಸುವ ಪರಮಜ್ಞಾನವನ್ನು ನಾನು ನಿನಗೆ ಪುನಃ ಹೇಳುತ್ತೇನೆ. ಈ ತತ್ವಜ್ಞಾನವನ್ನು ಸರಿಯಾಗಿ ಅರಿತು ಇಲ್ಲಿ ವರ್ಣಿಸಿರುವ ಪ್ರಕೃತಿ ಪುರುಷ ಲಕ್ಷ್ಮೀನಾರಾಯಣರು ಮಾಡುವ ಸೃಷ್ಟಿ ರಚನೆ, ಸೃಷ್ಟಿ ಸಂಹಾರಗಳ ಸಹಿತ ಅವರ ಸ್ವರೂಪವನ್ನು ತಿಳಿದುಕೊಂಡು ಪ್ರಕೃತಿಯಿಂದ ಹಾಗೂ ಪ್ರಕೃತಿಜನ್ಯ ಗುಣಗಳಿಂದ ಮುಕ್ತರಾದವರು ಪರಬ್ರಹ್ಮ ಪರಮಾತ್ಮನಂತೆಯೇ ಆಗಿ ಹೋಗಿದ್ದಾರೆ, ನನ್ನಲ್ಲಿಯೇ ಸೇರಿ ಹೋಗಿದ್ದಾರೆ. ಅಜ್ಞಾನದಿಂದ ತೋರುತ್ತಿದ್ದ ಜೀವ ಈಶ್ವರ ಆತ್ಮ ಪರಮಾತ್ಮ ಭೇದವು ಈ ಜ್ಞಾನವನ್ನು ಅರಿತ ಕೂಡಲೇ ನಾಶವಾಗಿ ಬಿಡುತ್ತದೆ. ಹೀಗೆ ಪರಮಾತ್ಮನನ್ನು ಪ್ರಾಪ್ತಿ ಮಾಡಿಕೊಂಡು ಪರಮಾತ್ಮನಲ್ಲಿಯೇ ಅಭಿನ್ನ ಭಾವದಿಂದ ನೆಲೆಸಿರುವ ಜ್ಞಾನಿ ಜನರು ಮಹಾಪ್ರಳಯ ಕಾಲದಲ್ಲಿ ವ್ಯಥೆಗೆ ಒಳಪಡುವುದಿಲ್ಲ ಮತ್ತು ಮಹಾಸರ್ಗದಲ್ಲಿ ಮತ್ತೆ ಉತ್ಪನ್ನವಾಗುವುದೂ ಇಲ್ಲ. ಎಂದರೆ ಅಂತಹ ಜ್ಞಾನಿಗಳಿಗೆ ಪುನರ್ಜನ್ಮವಿರುವುದಿಲ್ಲ. ಇದು ಮೊದಲ 2 ಶ್ಲೋಕಗಳ ಭಾವಾರ್ಥ. ಈಗ ಆಚಾರ್ಯ ಶಂಕರರ ಭಾಷ್ಯದ ಅರ್ಥವನ್ನು ನೋಡೋಣ. ಇದಂ ಜ್ಞಾನಂ ಯಥೋಕ್ತಂ ಉಪಾಶ್ರಿತ್ಯ ಜ್ಞಾನ ಸಾಧನಂ ಅನುಷ್ಠಾಯ ಇತ್ಯೇತತ್. ಈಗ ಹೇಳಿದ ಜ್ಞಾನವನ್ನು ಆಶ್ರಯಿಸಿಕೊಂಡು ಎಂದರೆ ಜ್ಞಾನ ಸಾಧನವನ್ನು ಅನುಷ್ಠಾನ ಮಾಡಿ ಎಂದರ್ಥ. ಪರಮೇಶ್ವರನಾದ ನನ್ನ ಸಾಧರ್ಮ್ಯವನ್ನು, ನನ್ನ ಸ್ವರೂಪವನ್ನು ಹೊಂದಿದವರು, ಪಡೆದುಕೊಂಡವರು ಎಂದರ್ಥ. ಸಾಧರ್ಮ್ಯವೆಂದರೆ ನನಗೆ ಸಮಾನವಾದ ಧರ್ಮವೆಂದೇನೂ ಅರ್ಥ ಅಲ್ಲ. ಏಕೆಂದರೆ ಗೀತಾಶಾಸ್ತ್ರದಲ್ಲಿ ಕ್ಷೇತ್ರಜ್ಞ ಈಶ್ವರ ಇವರಿಬ್ಬರಿಗೂ ಭೇದವಿರುವುದೆಂಬುದನ್ನು ಒಪ್ಪಿರುವುದಿಲ್ಲ. ಅದೂ ಅಲ್ಲದೆ ಜ್ಞಾನವನ್ನು ಹೊಗಳುವುದಕ್ಕಾಗಿ ಹೇಳಿದ ಫಲವಾದವಿದು. ಕ್ಷೇತ್ರಜ್ಞನನ್ನು ನನ್ನನ್ನಾಗಿ ತಿಳಿ ಎಂದು ಭಗವಂತನು ಮೊದಲೇ ಹೇಳಿಬಿಟ್ಟಿರುವುದರಿಂದ ಇಲ್ಲಿ ಸಾಧರ್ಮ್ಯವೆಂದರೆ ಸ್ವರೂಪವೆಂದೇ ಅರ್ಥವನ್ನು ಮಾಡಬೇಕು. ಜ್ಞಾನಕ್ಕೆ ಫಲವು ಇದೆಂದು ಹೇಳಿರುವುದರಿಂದ ಮುಂಡಕ ಶ್ರುತಿಯ ಅನುಸಾರವಾಗಿ ಈ ಅರ್ಥವನ್ನೇ ನಾವು ಮಾಡಬೇಕು. ಈ ಜ್ಞಾನದಿಂದ ನನ್ನ ಸ್ವರೂಪವನ್ನು ಹೊಂದಿದವರು ಸರ್ಗದಲ್ಲಿಯೂ ಅಂದ್ರೆ ಸೃಷ್ಟಿ ಕಾಲದಲ್ಲಿಯೂ ಹುಟ್ಟುವುದಿಲ್ಲ, ಉಂಟಾಗುವುದಿಲ್ಲ. ಪ್ರಳಯ ಕಾಲದಲ್ಲಿ ಬ್ರಹ್ಮನೂ ಕೂಡ ನಾಶವಾಗುವ ಕಾಲದಲ್ಲಿ ವ್ಯಥೆ ಪಡುವುದೂ ಇಲ್ಲ, ವ್ಯಥೆಯನ್ನು ಹೊಂದುವುದಿಲ್ಲ, ಸ್ವರೂಪವನ್ನು ಬಿಟ್ಟು ಅಲುಗಾಡುವುದಿಲ್ಲ ಎಂದರ್ಥ. ಬಹಳ ಸೊಗಸಾದಂತಹ ವರ್ಣನೆ 2ನೆಯ ಶ್ಲೋಕದ. 3ನೆಯ ಶ್ಲೋಕದ ಅವತರಣಿಕಾ ಭಾಷ್ಯದಲ್ಲಿ ಆಚಾರ್ಯರು ಪೀಠಿಕೆಯನ್ನು ಕೊಡ್ತಾ ಇದ್ದಾರೆ. 3ನೆಯ ಶ್ಲೋಕಕ್ಕೆ ಏನ್ ಹೇಳ್ತಾ ಇದ್ದಾರೆ? ಕ್ಷೇತ್ರಜ್ಞ ಸಂಯೋಗ ಈದೃಶ ಭೂತ ಕಾರಣಂ ಇತ್ಯಾಹ. ಇಂತಹ ಕ್ಷೇತ್ರಜ್ಞ ಸಂಯೋಗವು ಭೂತಗಳಿಗೆ ಕಾರಣವೆಂದು ಭಗವಂತನು ಹೇಳುತ್ತಿದ್ದಾನೆ. ನೋಡುವ 3ನೆಯ ಶ್ಲೋಕ ಹೇಳಿಕೊಡ್ತೇವೆ, ಪುನರಾವರ್ತನೆ ಮಾಡಿ. ಮಮ ಯೋ ನಿರ್ಮಹತ್ ಬ್ರಹ್ಮ
तस्मिन् गर्भं दधाम्यहम् संभवः सर्वभूतानां ततो भवति भारत ಮತ್ತೊಮ್ಮೆ ಮಮ ಯೋ ನಿರ್ಮಹತ್ ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯಹಂ ಸಂಭವಃ ಸರ್ವಭೂತಾನಾಂ ತತೋ ಭವತಿ ಭಾರತ ಪದಚ್ಛೇದವನ್ನು ನೋಡಿಕೊಳ್ಳಿ ಮಮ ಯೋನಿ ಮಹತ್ ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮಿ ಅಹಂ ಸಂಭವಃ ಸರ್ವಭೂತಾನಾಂ ತತಃ ಭವತಿ ಭಾರತ ಅನ್ವಯಾರ್ಥ ಹೇ ಭಾರತ ಹೇ ಅರ್ಜುನ ಮಮ ಮಹತ್ ಬ್ರಹ್ಮ ನನ್ನ ಮಹತ್ ಬ್ರಹ್ಮರೂಪವಾದ ಮೂಲ ಪ್ರಕೃತಿಯು ಯೋನಿ ಅಹಂ ಸಂಪೂರ್ಣ ಭೂತಗಳ ಯೋನಿಯಾಗಿದೆ ಅರ್ಥಾತ್ ಗರ್ಭಾಧಾನದ ಸ್ಥಾನವಾಗಿದೆ ಮತ್ತು ಅಹಂ ತಸ್ಮಿನ್ ಗರ್ಭಂ ದಧಾಮಿ ನಾನು ಆ ಯೋನಿಯಲ್ಲಿ ಚೇತನ ಸಮುದಾಯ ರೂಪಿ ಗರ್ಭವನ್ನು ಸ್ಥಾಪಿಸುತ್ತೇನೆ ತತಃ ಸರ್ವಭೂತಾನ ಸಂಭವ ಭವತಿ ಆ ಜಡಚೇತನದ ಸಂಯೋಗದಿಂದ ಸರ್ವಭೂತಾನ ಎಲ್ಲ ಭೂತಗಳ ಸಂಭವ ಭವತಿ ಉತ್ಪತ್ತಿಯು ಉಂಟಾಗುತ್ತದೆ ತಾತ್ಪರ್ಯ ನೋಡಿಕೊಳ್ಳಿ ಎಲೆ ಅರ್ಜುನ ನನ್ನ ಮಹತ್ ಬ್ರಹ್ಮರೂಪಿ ಮೂಲ ಪ್ರಕೃತಿಯು ಸಮಸ್ತ ಪ್ರಾಣಿಗಳ ಯೋನಿಯಾಗಿದೆ ಅರ್ಥಾತ್ ಗರ್ಭಾಧಾನದ ಸ್ಥಾನವಾಗಿದೆ ನಾನು ಆ ಯೋನಿಯಲ್ಲಿ ಚೇತನ ಸಮುದಾಯ ರೂಪಿ ಗರ್ಭವನ್ನು ಸ್ಥಾಪಿಸುತ್ತೇನೆ ಆ ಜಡ ಚೇತನ ಸಂಯೋಗದಿಂದ ಎಲ್ಲ ಪ್ರಾಣಿಗಳ ಉತ್ಪತ್ತಿಯಾಗುತ್ತದೆ ಬಹಳ ಚಂದ ಇದೆ ನೋಡಿ ಈ ಸೃಷ್ಟಿ ಯಾವ ರೀತಿಯಲ್ಲಿ ಸಂಭವಿಸುವುದು ಅನ್ನುವಂಥದ್ದನ್ನು ಈ 3ನೇ ಶ್ಲೋಕದಲ್ಲಿ ಭಗವಂತನು ಅಪ್ಪಣೆ ಕೊಡಿಸ್ತಾ ಇದ್ದಾನೆ ನೋಡುವ ಹಿಂದಿ ಹಾಗೂ ಆಂಗ್ಲ ಭಾಷೆಯ ತಾತ್ಪರ್ಯ हे भरत पुत्र ब्रह्म नामक भौतिक वस्तु जन्म का स्रोत है और मैं इसी ब्रह्म को गर्भस्थ करता हूं गर्भस्य ಅಂತ ಇದೆ गर्भस्य ಅಲ್ಲ ಅದು गर्भस्थ करता हूं जिससे समस्त जीवों का जन्म होता है the total material substance called Brahman is the source of birth and it is that Brahman that I impregnate making possible the births of all living beings O son of Bharat ಅತ್ಯಂತ ಚಂದವಾಗಿರುವಂತಹ ಶ್ಲೋಕ ಇದರ ಆಚಾರ್ಯ ಶಂಕರರ ಭಾಷ್ಯವನ್ನು ನೋಡಿ ನಂತರ ವಿವರಣೆಯನ್ನು ನೋಡೋಣ 3ನೆಯ ಶ್ಲೋಕದ ಶಂಕರ ಭಾಷ್ಯ ಮಮ ಸ್ವಭೂತ ಮದೀಯ ಮಾಯಾ ತ್ರಿಗುಣಾತ್ಮಿಕ ಪ್ರಕೃತಿ ಯೋನಿ ಸರ್ವಭೂತಾನಾಂ ಕಾರಣಂ ಸರ್ವಕಾರ್ಯೇಭ್ಯೋ ಮಹತ್ವಾತ್ ಭರಣಾಚ್ಚ ಸ್ವವಿಕಾರಾಣಾಂ ಮಹತ್ ಬ್ರಹ್ಮ ಇತಿ ಯೋನಿರೇವ ವಿಶಿಷ್ಯತೆ ತಸ್ಮಿನ್ ಮಹತಿ ಬ್ರಹ್ಮಣಿ ಯೋನೌ ಗರ್ಭಂ ಹಿರಣ್ಯಗರ್ಭಸ್ಯ ಜನ್ಮನಃ ಬೀಜಂ ಸರ್ವಭೂತ ಜನ್ಮ ಕಾರಣಂ ಬೀಜಂ ದಧಾಮಿ ನಿಕ್ಷಿಪಾಮಿ ನೋಡಿ ಬಿತ್ತೋದು ಬೀಜವನ್ನ ಬಿತ್ತೋದು ಅಂತಾರಲ್ಲ ನಿಕ್ಷಿಪಾಮಿ ಕ್ಷೇತ್ರಜ್ಞ ಪ್ರಕೃತಿದ್ವಯ ಶಕ್ತಿಮಾನ್ ಈಶ್ವರ ಅಹಂ ಅವಿದ್ಯಾ ಕಾಮ ಕರ್ಮೋಪಾಧಿ ಸ್ವರೂಪಾನುವಿಧಾಯಿನಂ ಕ್ಷೇತ್ರಜ್ಞಂ ಕ್ಷೇತ್ರೇಣ ಸಂಯೋಜಯಾಮಿ ಇತ್ಯರ್ಥಃ ಸಂಭವಃ
ಉತ್ಪತ್ತಿ ಸರ್ವಭೂತಾನಾಂ ಹಿರಣ್ಯಗರ್ಭ ಹಿರಣ್ಯಗರ್ಭ ಉತ್ಪತ್ತಿ ದ್ವಾರೇಣ ತತಃ ತಸ್ಮಾತ್ ಗರ್ಭಾಧಾನಾತ್ ಭವತಿ. ಹೇ ಭಾರತ, ಭಾಷ್ಯಾರ್ಥವನ್ನು ನೋಡಿಕೊಳ್ಳಿ. ತಮ್ಮಲ್ಲಿ ಭಾಷ್ಯದ ಪುಸ್ತಕವಿದ್ರೆ ಭಾಷ್ಯಾರ್ಥವನ್ನು ಕೂಡ ಕೊಟ್ಟಿರ್ತಾರೆ, ನೋಡೋಣ. ನನ್ನ ಸ್ವತ್ತಾಗಿರುವ, ನನ್ನ ಸಂಬಂಧವಾದ ತ್ರಿಗುಣಾತ್ಮಕವಾದ ಮಾಯೆಯೆಂಬ ಪ್ರಕೃತಿಯು, ಯೋನಿಯು ಸರ್ವಭೂತಗಳಿಗೂ ಕಾರಣವು. ನೋಡಿ, ಸೃಷ್ಟಿಗೆ ಏನು ಕಾರಣ? ತ್ರಿಗುಣಾತ್ಮಕವಾದಂತಹ ಮಾಯೆ. ಎಲ್ಲಾ ಕಾರ್ಯಗಳಿಗಿಂತ ದೊಡ್ಡದಾಗಿರುವುದರಿಂದಲೂ, ತನ್ನ ಕಾರ್ಯಗಳೆಲ್ಲವನ್ನು ಧರಿಸಿರುವುದರಿಂದಲೂ ಮಹತ್ ಬ್ರಹ್ಮ ಎಂದು ಯೋನಿಗೆ ವಿಶೇಷಣವನ್ನು ಕೊಟ್ಟಿರುತ್ತದೆ. ಆ ಮಹತ್ತಾದ ಬ್ರಹ್ಮವೆಂಬ ಯೋನಿಯಲ್ಲಿ ಗರ್ಭವನ್ನು, ಹಿರಣ್ಯ ಗರ್ಭನು ಹುಟ್ಟುವುದಕ್ಕೆ ಬೇಕಾದ ಬೀಜವನ್ನು, ಎಲ್ಲಾ ಭೂತಗಳಿಗೂ ಹುಟ್ಟುವುದಕ್ಕೆ ಬೇಕಾದ ಬೀಜವನ್ನು ಇಡುತ್ತೇನೆ, ಹಾಕುತ್ತೇನೆ, ಬಿತ್ತುತ್ತೇನೆ. ಕ್ಷೇತ್ರ ಕ್ಷೇತ್ರಜ್ಞ ಎಂಬ ಎರಡು ಪ್ರಕೃತಿಗಳೆಂಬ ಶಕ್ತಿಯುಳ್ಳ ಈಶ್ವರನಾದ ನಾನು ಅವಿದ್ಯಾ ಕಾಮಕರ್ಮಗಳಿಂದಾಗಿರುವ ಉಪಾಧಿ ಸ್ವರೂಪವನ್ನು ಅನುಸರಿಸುವ ಕ್ಷೇತ್ರಜ್ಞನನ್ನು ಕ್ಷೇತ್ರಕ್ಕೆ ಕೂಡಿಸುತ್ತೇನೆ ಎಂದರ್ಥ. ಜಡ ಮತ್ತು ಚೇತನ ಸಂಯೋಗ ಆಯಿತು. ಎಲೆ ಭರತ ವಂಶೋತ್ಪನ್ನನೇ, ಹಿರಣ್ಯಗರ್ಭನ ಉತ್ಪತ್ತಿಯ ಮೂಲಕ ಸರ್ವಭೂತಗಳ ಸಂಭವವು ಉತ್ಪತ್ತಿಯು ಅದರಿಂದ ಆ ಗರ್ಭಾಧಾನದಿಂದ ಆಗುತ್ತದೆ. ನೋಡಿ, ಸೃಷ್ಟಿಯ ರಹಸ್ಯವನ್ನು, ಸೃಷ್ಟಿಯ ಕಾರಣವನ್ನು ಇಲ್ಲಿ ಭಗವಂತ ಅಪ್ಪಣೆ ಕೊಡಿಸ್ತಾ ಇದ್ದಾನೆ. ಇದರ ಬಗ್ಗೆ ನಾವು ಆಳವಾಗಿ ಚಿಂತನೆ ನಡೆಸಿದಾಗ ನಮಗೆ ಅರ್ಥವಾಗಬೇಕು, ನಾವು ಇದುವರೆವಿಗೂ ಕೂಡ ಈ ಸೂಕ್ಷ್ಮತೆಯನ್ನು ಅರಿತುಕೊಂಡೇ ಇಲ್ಲ. ಯಾವಾಗ ಗುರುಗಳು ನಮಗೆ ಬೋಧನೆ ಮಾಡ್ತಾರೆ, ಆ ತತ್ವಜ್ಞಾನವು ಆಗಲೇ ಇದ್ದಿತ್ತು, ಆದರೆ ನಮಗೆ ಪ್ರಕಟ ಆಗಿರಲಿಲ್ಲ. ಗುರುಗಳ ಕೃಪೆಯಿಂದ, ಅವರ ಒಂದು ಬೋಧನೆಯಿಂದ, ಅವರ ಒಂದು ಅನುಗ್ರಹದಿಂದ, ಕೃಪೆಯಿಂದ ಪ್ರಕಟವಾಯಿತು. ಹೌದಲ್ಲ? ಅದರಿಂದ ನಾವು ಸಾಮಾನ್ಯವಾಗಿ ಲೌಕಿಕ ಜೀವನವನ್ನು ನಡೆಸುವಾಗ ಪಾರಮಾರ್ಥಿಕ ತತ್ವವನ್ನು ಸದಾ ಸ್ಮರಣೆಯಲ್ಲಿ ಇಟ್ಟುಕೊಂಡಿರಬೇಕು ಅಂತಃಕರಣದಲ್ಲಿ. ಹೇಗೆ ನೋಡುವ, ಸನ್ಮಾನ್ಯ ಗುಂಡಪ್ಪನವರ ಒಂದು ಮಂಕುತಿಮ್ಮನ ಕಗ್ಗದ ಶ್ಲೋಕದ ಮೂಲಕ ಯಾವ ರೀತಿಯಲ್ಲಿ ನಾವು ಪಾರಮಾರ್ಥಿಕ, ಲೌಕಿಕ ಮತ್ತು ಅಲೌಕಿಕ ಚಿಂತನೆಯನ್ನು ಹೇಗೆ ಜೊತೆಯಾಗಿ ಸಾಗಿಸಿಕೊಳ್ಳಬೇಕು ಅನ್ನುವಂಥದ್ದನ್ನು ಅತ್ಯಂತ ಸುಂದರವಾದ ಪದಗಳಲ್ಲಿ ಜೋಡಿಸಿದ್ದಾರೆ ಸನ್ಮಾನ್ಯ ಗುಂಡಪ್ಪನವರು. ನೋಡುವ, ಅತ್ಯಂತ ಸೊಗಸಾಗಿದೆ. ಮಂಕುತಿಮ್ಮನ ಕಗ್ಗದ 703ನೇ ಶ್ಲೋಕ, 703rd ಕಗ್ಗ, ಬಹಳ ಚಂದ ಇದೆ. ಓದೋಣ. ಮೊದಲು ಹಾಡ್ತೇವೆ ಈ ಕಗ್ಗವನ್ನು, ನಂತರ ಅದಕ್ಕೆ ವಿವರಣೆಯನ್ನು ನೋಡೋಣ. ಬೇಕು ಜೀವನ ಯೋಗ ಕೊಂದು ಬಹು ಸೂಕ್ಷ್ಮ ನಯ, ಬೇಕೊಂದು ಜಾಗರೂಕರತೆ ಬುದ್ಧಿ ಸಮತೆ, ತಾಕನೊಂದನು ಯೋಗಿ ನೂಕನೊಂದನು ಜಗದಿ, ಏಕಾಕಿ ಸಹವಾಸಿ ಮಂಕುತಿಮ್ಮ, ಏಕಾಕಿ ಸಹವಾಸಿ ಮಂಕುತಿಮ್ಮ, ಮಂಕುತಿಮ್ಮ, ಮಂಕುತಿಮ್ಮ. ಬೇಕು ಜೀವನ ಯೋಗ ಕೊಂದು ಬಹು ಸೂಕ್ಷ್ಮ ನಯ, ಬೇಕೊಂದು ಜಾಗರೂಕರತೆ ಬುದ್ಧಿ ಸಮತೆ, ತಾಕನೊಂದನು ಯೋಗಿ ನೂಕನೊಂದನು ಯೋಗಿ, ನೂಕನೊಂದನು ಜಗದಿ, ಏಕಾಕಿ ಸಹವಾಸಿ ಮಂಕುತಿಮ್ಮ, ಮಂಕುತಿಮ್ಮ. ಎಷ್ಟು ಚಂದ ಇದೆ ನೋಡಿ. ಬಹುಶಃ ಇದು ಹಂಚಿಕೊಂಡಿಲ್ಲ ಅಂತ ಕೇಳ್ತೇವೆ ನಾವು.
ಮತ್ತೊಮ್ಮೆ ಅದನ್ನು ಹಂಚಿಕೊಳ್ತೇವೆ, ಕ್ಷಮಿಸಿ. ಹ್ಮ್. ಹ, ಈಗ ಬಂದಿದೆ ಪರದೆ ಮೇಲೆ ನೋಡಿ. ಮತ್ತೊಮ್ಮೆ ಓದ್ತೇವೆ. ಆ ಓದುವಾಗಲೇ ಅರ್ಥವಾಗಿ ಬಿಡುತ್ತೆ, ಆದ್ರೆ ವಿವರಣೆಯನ್ನು ಕೊಟ್ಟಾಗ ಮತ್ತು ಇನ್ನೂ ಸ್ಪಷ್ಟವಾಗಿ ಅರ್ಥವಾಗಲು ಸಾಧ್ಯ. ಬೇಕು ಜೀವನ ಯೋಗಕ್ಕೊಂದು ಬಹು ಸೂಕ್ಷ್ಮ ನಯ, ಬೇಕೊಂದು ಜಾಗರೂಕರತೆ ಬುದ್ಧಿ ಸಮತೆ, ತಾಕನೊಂದನು ಯೋಗಿ ನೂಕನೊಂದನು ಜಗದಿ, ಏಕಾಕಿ ಸಹವಾಸಿ ಮಂಕುತಿಮ್ಮ, ಏಕಾಕಿ ಸಹವಾಸಿ ಮಂಕುತಿಮ್ಮ, ಮಂಕುತಿಮ್ಮ. Happiness in life needs a very precise balance. It needs utmost caution and tranquility of mind. A practitioner of this art will not get attached to anything in life. He will neither reject anything. He is standing alone while being friends with the entire world. ಮಂಕುತಿಮ್ಮ. ಜೀವನ ಯೋಗಕ್ಕೊಂದು, ಜೀವನ ಯೋಗಕ್ಕೆ ಒಂದು. ತಾಕನೊಂದನು, ತಾಕನು ಒಂದನು, ನೂಕನೊಂದನು, ನೂಕನು ಒಂದನು, ನೂಕನು ನಿರಾಕರಿಸನು, ನಿರಾಕರಿಸುವುದಿಲ್ಲ. ತಾಕನು ಯಾವುದಕ್ಕೂ ಅಂಟಿಕೊಳ್ಳುವುದಿಲ್ಲ. ನೂಕನು ಯಾವುದನ್ನು ನಿರಾಕರಿಸುವುದೂ ಇಲ್ಲ. ಜೀವನವೆನ್ನುವುದು ಒಂದು ಯೋಗದಂತೆ. ಅದು ಬಹಳ ಸೂಕ್ಷ್ಮ ಮತ್ತು ನಯ. ಇದನ್ನು ಸಮರ್ಪಕವಾಗಿಸಲು ನಾವು ಬಹಳ ಜಾಗರೂಕರಾಗಿ ಸಮಬುದ್ಧಿಯಿಂದ ಇರಬೇಕು. ಯೋಗಿಯಾದವನು ಎಲ್ಲದರಲ್ಲೂ ಇದ್ದು ಯಾವುದರಲ್ಲೂ ಇರದಂತೆ ಇದ್ದು ಅಂತರಂಗದಲ್ಲಿ ತನಗೆ ತಾನೇ ಹೇಗಿರುತ್ತಾನೋ ಹಾಗಿರಬೇಕು ಎಂದು ಹೇಳಿ, ನಾವು ಬದುಕಿನ ಪಯಣವನ್ನು ಹೇಗೆ ಸಾಗಿಸಬೇಕು ಎನ್ನುವುದನ್ನು ಸೂಚಿಸಿದ್ದಾರೆ ಮಾನ್ಯ ಗುಂಡಪ್ಪನವರು ಈ ಮುಕ್ತಕದಲ್ಲಿ. ಯೋಗ ಕಹ? ಯೋಗ ಚಿತ್ತವೃತ್ತಿ ನಿರೋಧ. ಪತಂಜಲಿ ಯೋಗ ಸೂತ್ರದ 2ನೆಯ ಸೂತ್ರ ಚಿತ್ತವೃತ್ತಿ ನಿರೋಧ. ಇಲ್ಲಿ ಚಿತ್ತವೃತ್ತಿ ನಿರೋಧಕ ಅಂತ ಕೊಟ್ಟಿದ್ದಾರೆ, ಅಡ್ಡಿ ಇಲ್ಲ. ಯೋಗ ಚಿತ್ತವೃತ್ತಿ ನಿರೋಧ ಎಂದು ಯೋಗಕ್ಕೊಂದು ಪರಿಭಾಷೆ ಉಂಟು. ಚಿತ್ತದ ವೃತ್ತಿಯನ್ನು ತಡೆಹಿಡಿಯುವುದು ಎಂದು. ಮನಸ್ಸಿನ ಕ್ರಿಯೆಯನ್ನು ನಿಯಂತ್ರಿಸುವುದು ಅಷ್ಟು ಸುಲಭವಾಗಿದ್ದಿದ್ದರೆ ಈ ಜಗತ್ತಿನಲ್ಲಿ ಎಲ್ಲರೂ ಯೋಗಿಗಳಾಗುತ್ತಿದ್ದರು. ಮತ್ತು ಪುರಂದರದಾಸರು ಹರಿದಾಡುವಂತಹ ಮನವ ನಿಲ್ಲಿಸುವುದು ಬಲು ಕಷ್ಟ ಎಂದು ಖಂಡಿತ ಹಾಡುತ್ತಿರಲಿಲ್ಲ. ಮನಸ್ಸಿನ ಆಲಯದಲ್ಲಿ 2 ಕೋಣೆಗಳ ನಿರ್ಮಿಸಬಹುದು, ಆದರೆ ಹೊರಕೋಣೆಯಲ್ಲಿ ನಾವಾಡುವ ಲೋಕದ ಆಟದ ವಿಚಾರಗಳನ್ನು ಒಳಕೋಣೆಯ ಪ್ರಶಾಂತ ವಾತಾವರಣಕ್ಕೆ ನುಗ್ಗದಂತೆ ನೋಡಿಕೊಳ್ಳುವುದೇ ಸಾಹಸದ ಕೆಲಸ. ಹಾಗೆ ನೋಡಿಕೊಳ್ಳಲಾಗುವುದೇ ಯೋಗ ಸಾಧನೆ. ಹಾಗೆ ಮಾಡಬೇಕಾದರೆ ಶ್ರೀಮದ್ ಭಗವದ್ಗೀತೆಯಲ್ಲಿ ಒಂದು ಸೂತ್ರವನ್ನು ಕೊಡುತ್ತಾನೆ ಭಗವಂತ. ಇದು ಭಗವದ್ಗೀತೆಯ 2ನೇ ಅಧ್ಯಾಯದ 48ನೆಯ ಶ್ಲೋಕ. ಯೋಗಸ್ಯ ಕುರು ಯೋಗಸ್ಥ ಕುರು ಕರ್ಮಾಣಿ. ಯೋಗಸ್ಯ ಅಂತ ಇದೆ, ತಪ್ಪಿದೆಯೋ. ಯೋಗಸ್ಥ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧ್ಯ ಸಿದ್ಧ್ಯೋ. ಇಲ್ಲಿ ಸಿದ್ಧ್ಯಾ ಅಂತ ದೀರ್ಘ ಇದೆ, ದೀರ್ಘ ಅಲ್ಲ ಅದು. ಸಿದ್ಧ್ಯ ಸಿದ್ಧ್ಯೋ ಸಮೋ ಭೂತ್ವ ಸಮತ್ವೈ ಯೋಗ ಉಚ್ಯತೆ. ಶ್ರೀಮದ್ ಭಗವದ್ಗೀತೆಯ 2ನೆಯ ಶ್ಲೋಕ ಎಂತಹ ಒಂದು ಸಮತೋಲನವನ್ನು ಹೇಳಿಕೊಡುತ್ತೆ ನೋಡಿ. ಈ ಶ್ಲೋಕದಲ್ಲಿ ಸಮೋಭೂತ್ವ ಸಮತ್ವಂ ಯೋಗ ಉಚ್ಯತೆ ಎಂದು ಹೇಳಿ ಮಾನಸಿಕ ಸಂತುಲನೆಯನ್ನು ಕಾಯ್ದುಕೊಳ್ಳುವುದೇ ಯೋಗವೆನ್ನುತ್ತಾನೆ. ಕಷ್ಟ ಸುಖಗಳಲ್ಲಿ ಮಾನಸಿಕ ಸಂತುಲನೆಯನ್ನು ಕಾಪಾಡಿಕೊಳ್ಳುವುದು ಎಂದರೆ ಆ ಕಷ್ಟದ ಅಥವಾ ದುಃಖಕ್ಕೆ ಕಾರಣವಾದ ವಿಷಯಗಳಿಗೆ ಅಂಟದೆ ಇದ್ದರೆ
ಆ ಕಷ್ಟ ಸುಖಗಳಿಂದ ಉಂಟಾಗುವ ಭಾವ ತೀವ್ರತೆ ನಮ್ಮನ್ನು ತಟ್ಟದೆ ತಮ್ಮಷ್ಟಕ್ಕೆ ತಾವು ಬಂದು ಹೋಗುತ್ತ. ತಾಕನೊಂದನು ಯೋಗಿ ನೂಕನೊಂದನು ಎಂದು ಹೇಳಿ, ಯೋಗಿಯಾದವನು ಯಾವುದನ್ನು ತಾಗಿಸಿಕೊಳ್ಳುವುದಿಲ್ಲ, ಅಂದರೆ ಯಾವುದಕ್ಕೂ ಅಂಟಿಕೊಳ್ಳುವುದಿಲ್ಲ, ಅಂಟಿಸಿಕೊಳ್ಳುವುದಿಲ್ಲ ಎಂದು. ನೂಕನೊಂದನು ಅಂದರೆ ಯಾವುದನ್ನು ದೂರ ಮಾಡುವುದಿಲ್ಲ. ಹಿ ವಿಲ್ ನೆವರ್ ರಿಜೆಕ್ಟ್ ಎನಿಥಿಂಗ್, ಹಿ ವಿಲ್ ನೆವರ್ ಗೆಟ್ ಅಟ್ಯಾಚ್ಡ್ ಟು ಎನಿಥಿಂಗ್ ಎಂದು ಹೇಳಿ, ಹಾಗಿದ್ದವನೇ ಯೋಗಿ ಎಂದಿದ್ದಾರೆ. ಇಲ್ಲಿ ಕೃಷ್ಣ ಹೇಳುವ ಸಂಗಂ ತ್ಯಕ್ವಾ ಎಂದು ಹೇಳುವುದು ಬಹಳ ಸೂಕ್ತವಾಗಿದೆಯಲ್ಲವೇ. ಅಂಟಿಕೊಳ್ಳದೆ ಇರುವುದೇ ಯೋಗ. ಅಂತಹ ಯೋಗ ಶಕ್ತಿಯನ್ನು ನಾವು ಸಾಧನೆಯಿಂದ ಪಡೆಯಬೇಕು. ನಮ್ಮ ಮನಸ್ಸಿನಲ್ಲಿರುವ ಎರಡು ಕೋಣೆಗಳ ನಡುವೆ ಇರುವ ಗೋಡೆಯನ್ನು ಈ ರೀತಿಯ ಯೋಗದ ಸಾಧನೆಯಿಂದ ದಪ್ಪಗಾಗಿಸಿ ಗಟ್ಟಿಯಾಗಿಸಿಕೊಳ್ಳಬೇಕು. ಜೀವನದಲ್ಲಿ ನಮ್ಮ ಬದುಕು ಬಹಳ ಸೂಕ್ಷ್ಮವಾಗಿರುತ್ತದೆ. ಒಂದು ತಪ್ಪು ಹೆಜ್ಜೆ ಇಟ್ಟರೂ ಅನಾಹುತವಾಗುವ ಸಂಭವವಿರುತ್ತದೆ. ಹಾಗಾಗಿ ಜಾಗರೂಕರಾಗಿರಬೇಕು. ಮನಸ್ಸನ್ನು ಸಂತುಲನೆಯಲ್ಲಿ ಇಟ್ಟುಕೊಳ್ಳಬೇಕು. ಇದ್ದರೂ ಇಲ್ಲದಂತೆ, ಇಲ್ಲದಿದ್ದರೂ ಇದ್ದಂತೆ ಭಾವಿಸುತ್ತಾ ಪದ್ಮಪತ್ರಮಿವಾಂಭಸಿ ಎಂದು ಶ್ರೀಕೃಷ್ಣನು ಹೇಳುವಂತೆ ತಾವರೆಯ ಎಲೆಯ ಮೇಲಿನ ನೀರಿನ ಹನಿಯಂತೆ ಇರಬೇಕು. ಹಾಗಿದ್ದರೆ ನಾವು ಸಹ ಯಾವುದಕ್ಕೂ ತಾಕದಂತೆಯೂ ಯಾವುದನ್ನು ನೂಕದಂತೆಯೂ ಇರಬಹುದು. ಮಾಡಬೇಕಾದ ಕೆಲಸವನ್ನೆಲ್ಲ ನಿಷ್ಠೆಯಿಂದ ಸಂಪೂರ್ಣತೆಯ ತಮ್ಮನ್ನು ತಾವು ತೊಡಗಿಸಿಕೊಂಡು ಆ ಕರ್ಮವೇ ನಮ್ಮ ಧರ್ಮವೆಂಬಂತೆ ಮಾಡಬೇಕು. ಹಾಗೆ ಮಾಡುವಾಗ ನಾವು ಎಲ್ಲ ಕಡೆಯೂ ಇದ್ದರೂ ಅಂತರಂಗದಲ್ಲಿ ಯಾವುದಕ್ಕೂ ಅಂಟದೆ ಒಂಟಿಯಾಗಿದ್ದರೆ ಆಗ ಧ್ಯಾನ ನಿರಂತರವಾಗಿ ಕಷ್ಟ ಸುಖಗಳಿಂದಾಗುವ ಪರಿಣಾಮಗಳಿಂದ ಮುಕ್ತರಾಗಬಹುದು. ನೋಡಿ ಎಷ್ಟು ಸೊಗಸಾಗಿದೆ. ಜೀವನದ ಧರ್ಮ ಯಾವ ರೀತಿಯಲ್ಲಿ ನಾವು ಸಾಗಿಸಿಕೊಳ್ಳಬೇಕು ಅನ್ನುವಂಥದ್ದನ್ನು ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಮಾನ್ಯ ಗುಂಡಪ್ಪನವರು. ಆದ್ದರಿಂದ ಶ್ರೀಮದ್ ಭಗವದ್ಗೀತೆಯನ್ನು ಅಧ್ಯಯನ ಮಾಡಿ ಪಾರಮಾರ್ಥಿಕ ಚಿಂತನೆ ಮಾಡುತ್ತಾ ಲೌಕಿಕದಲ್ಲೂ ಕೂಡ ಆ ಸಮತೋಲನೆಯನ್ನು ಕಾಪಾಡಿಕೊಳ್ಳುತ್ತಾ ನಮ್ಮ ಜೀವನದ ಯಾತ್ರೆಯನ್ನು ಮುಂದುವರಿಸಬೇಕು. ಸಾಫಲ್ಯಕ್ಕಾಗಿ ಜೀವನದ ಅಸ್ತಿತ್ವವನ್ನು ನಾವು ಸಾರ್ಥಕ ಮಾಡಿಕೊಳ್ಳಬೇಕು. ಉಳಿದ ವಿಚಾರವನ್ನು ನಾಳೆ ದಿವಸ ಶ್ರೀರಾಮ ನವಮಿಯ ಸಂಜೆ 7 ಗಂಟೆಗೆ ಸರಿಯಾಗಿ ಮುಂದುವರಿಸೋಣ. ಶಾಂತಿ ಮಂತ್ರ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ಅರ್ಥ ಎಷ್ಟು ಸೊಗಸಾಗಿದೆ ನೋಡಿ. ಲೀಡ್ ಮೀ ಫ್ರಮ್ ದಿ ಅನ್ರಿಯಲ್ ಟು ದ ರಿಯಲ್. ಅಸತೋಮಾ ಸದ್ಗಮಯ ತಮಸೋಮಾ ಜ್ಯೋತಿರ್ಗಮಯ. ಲೀಡ್ ಮೀ ಫ್ರಮ್ ಡಾರ್ಕ್ನೆಸ್ ಆರ್ ಇಗ್ನರೆನ್ಸ್ ಟು ಲೈಟ್, ದಟ್ ಈಸ್ ನಾಲೆಡ್ಜ್. ಮೃತ್ಯೋರ್ಮಾ ಅಮೃತಂಗಮಯ. ಲೀಡ್ ಮೀ ಫ್ರಮ್ ಡೆತ್ ಟು ಇಮ್ಮಾರ್ಟಾಲಿಟಿ. ರೇ ರೇ ಅಮೃತಸ್ಯ ಪುತ್ರಾಹ ಅಂತ ಹೇಳುತ್ತೆ ಶಾಸ್ತ್ರ. ಆದ್ರಿಂದ ಆ ಒಂದು ಆ ಶಾಂತಿ ಮಂತ್ರದ ಅರ್ಥದಂತೆ ನಾವೆಲ್ಲರೂ ಕೂಡ ಈ ಒಂದು ಯಾತ್ರೆಯಲ್ಲಿ ತನ್ಮಯರಾಗಿ ಈ ಸಾಧನೆಯನ್ನು ಮುಂದುವರಿಸುತ್ತಿರಬೇಕು. ನೋಡಿ, ಶಾಂತಿ ಮಂತ್ರದ ಅರ್ಥ ಕೂಡ ಇಲ್ಲಿ ಕೊಡಲಾಗಿದೆ. ಅಸ್ತೋಮ ಸದ್ಗಮಯ, ಲೀಡ್ ಮೀ ಫ್ರಮ್ ದಿ ಅನ್ರಿಯಲ್ ಟು ದ ರಿಯಲ್. ತಮಸೋಮ ಜ್ಯೋತಿರ್ಗಮಯ, ಲೀಡ್ ಮೀ ಫ್ರಮ್ ಡಾರ್ಕ್ನೆಸ್ ಆರ್ ಇಗ್ನರೆನ್ಸ್ ಟು ಲೈಟ್, ನಾಲೆಡ್ಜ್. ಮೃತ್ಯೋರ್ಮ ಅಮೃತಂಗಮಯ, ಲೀಡ್ ಮೀ ಫ್ರಮ್ ಡೆತ್ ಟು ಇಮ್ಮಾರ್ಟಾಲಿಟಿ. ಈ ಒಂದು ಮಂತ್ರಗಳ ಅರ್ಥವನ್ನು ತಿಳಿದುಕೊಂಡು ಶಾಸ್ತ್ರವನ್ನು ಮತ್ತೆ ಮತ್ತೆ ಮನನ ಮಾಡೋಣ. ನಮ್ಮ ಶ್ರೋತೃಗಳಲ್ಲಿ ಒಬ್ರು ತಿಳಿಸಿದ್ರು, ಸ್ವಾಮೀಜಿ ನಾನು ಇನ್ನೂ ಕೂಡ 13ನೇ ಅಧ್ಯಾಯದ ಮನನ ಮಾಡ್ತಾ ಇದ್ದೇನೆ ಅಂತ ನನ್ನ ದಿವಸ ಸತ್ಸಂಗ ಆದ ನಂತರ ತಿಳಿಸಿದ್ರು. ಹಾಗೆ ನಾವು
ಯಾವ ಅಧ್ಯಯನ ಮಾಡ್ತೇವೆ ಅದನ್ನ ಮತ್ತೆ ಮತ್ತೆ ಮೆಲುಕು ಹಾಕುತ್ತಾ ಮನನ ಮಾಡುತ್ತಾ ಮುಂದಿನ ವಿಚಾರಕ್ಕಾಗಿ ಅಣಿಯಾಗಿರತಕ್ಕದ್ದು ಒಳ್ಳೆಯದು. ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವತ.